ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಸಂಜೆಯ ಕೌರವರ ಸಭೆಗೆ ಬಂದು ದುರ್ಯೋಧನನಿಗೆ ಅರ್ಜುನನ ಸಂದೇಶವನ್ನ ತಿಳಿಸೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ, ನಾನು ಕೃಷ್ಣನನ್ನ ಪಡ್ಕೊಂಡಿದ್ದೀನಿ, ಇಂದ್ರನಿಂದ ವರವನ್ನ ಪಡ್ಕೊಂಡು ನಾನು ನನ್ನ ಜೊತೆ ಕೃಷ್ಣನೇ ನನ್ನ ಸಹಾಯಕನಾಗಿರ್ಬೇಕು ಅಂತ ವರವನ್ನ ಪಡ್ಕೊಂಡಿದ್ದೀನಿ ಅಂತ ಆ ಘಟನೆಯನ್ನ ವಿವರಣೆ ಮಾಡ್ತಾನೆ. ಸೊ ನನ್ನ ಜೊತೆ ಕೃಷ್ಣ ಇದ್ಮೇಲೆ ದೇವತೆಗಳು ಅಥವಾ ಇಂದ್ರ ಬಂದರೂ ಕೂಡ ಅವರೇ ನನ್ನ ಶತ್ರುವಾಗಿದ್ರೂ ಕೂಡ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂತಂದಮೇಲೆ, ಅಂದರೆ ನಾನು ಅವರನ್ನು ಗೆಲ್ತೀನಿ ಅಂತಂದಮೇಲೆ, ಇನ್ನು ಸಾಮಾನ್ಯವಾದಂಥ ಮನುಷ್ಯರ ಬಗ್ಗೆ, ಈಗ ಕೌರವಾದಿಗಳು ಏನು, ಅವರೇನು ವಿಶೇಷ ದೇವತೆಗಳ ಅಥವಾ ಇನ್ನೇನು ಅಲ್ಲ, ಅವರು ಸಾಮಾನ್ಯ ಮನುಷ್ಯರು. ಅವ್ರ ಬಗ್ಗೆ ಹೇಳೋದಕ್ಕೇನಿದೆ ಅಂದರೆ, ಅವರು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಭಗವಂತ ನನ್ನ ಜೊತೆ ಇದ್ದಾನೆ ಅಂತಂದಮೇಲೆ ಅವರೆಲ್ಲ ನಾಶ ಆಗೋದಂತೂ ಖಂಡಿತ. ಆಮೇಲೆ ನಾನು ಧರ್ಮದಿಂದ ನಡ್ಕೊಳ್ಳುವಂಥವನು, ಆಯಿತಾ. ಅದರಿಂದ ಭಗವಂತ ನನ್ನ ಜೊತೆಯಲ್ಲಿದ್ದಾನೆ, ಈ ಕೆಲಸ ಆಗೇ ಆಗುತ್ತೆ ಅಂತಂದ್ಬಿಟ್ಟು ಅವನಿಗೆ ಒಂದು ನಂಬಿಕೆ ಇದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಮುಂದುವರೆದು ಹೇಳ್ತಾನೆ, ಶ್ರೀಕೃಷ್ಣ ಇದ್ದಾನಲ್ಲ, ಅವನು ಆಕಾಶಚಾರಿಯಾದಂತಹ ಸೌಭಯಾನನ ಸ್ವಾಮಿ. ಯಾರು? ಮಹಾಭಯಂಕರ ಮತ್ತೆ ಮಾಯಾವಿ ರಾಜ ಶಾಲ್ವನ ಜೊತೆ ಯುದ್ಧ ಮಾಡಿದ್ದ. ಸೌಭನ ಬಾಗಿಲಿನ ಹತ್ರನೇ ಶಾಲ್ವ ಬಿಟ್ಟಿರುವಂತಹ ಶತಾಗ್ನಿ ಇದೆಯಲ್ಲ, ಅದನ್ನ ಕೈಗಳಿಂದನೇ ಅವನು ಹಿಡ್ಕೊಂಡಿದ್ದ. ಇವನ ವೇಗವನ್ನ ಯಾವ ಮನುಷ್ಯ ತಾನೇ ಸಹಿಸ್ಕೊಳ್ವಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತೆ ನಾನು ರಾಜ್ಯ ಪ್ರಾಪ್ತಿಯ ಇಚ್ಛೆಯಿಂದ, ನನಗೆ ರಾಜ್ಯ ಬೇಕು ಅಂತ ಪಿತಾಮಹ ಭೀಷ್ಮ ಪುತ್ರ ಸಹಿತ ಆಚಾರ್ಯ ದ್ರೋಣ ಮತ್ತೆ ಅನುಪಮ ವೀರರಾದಂತಹ ಕೃಪಾಚಾರ್ಯರಿಗೆ ಪ್ರಣಾಮವನ್ನು ಮಾಡಿ ನಾನು ಯುದ್ಧವನ್ನ ಮಾಡ್ತೀನಿ. ನನ್ನ ವಿಚಾರದ ಪ್ರಕಾರ ಯಾವುದೇ ಪಾಪಾತ್ಮ ಈ ಯುದ್ಧದಲ್ಲಿ ಪಾಂಡವರ ಜೊತೆ ಹೋರಾಡ್ತಾನೋ, ಅವನು ಪಾಪ ಮಾಡಿದ್ರೇನೆ ನಮ್ಮ ಜೊತೆ ಹೋರಾಡಕ್ಕಾಗೋದು. ಅವನು ಪಾಪ ಮಾಡಿದ್ದೇ ಆದ್ರೆ ಯುದ್ಧದಲ್ಲಿ ನಮ್ಮ ಜೊತೆ ಹೋರಾಡ್ತಾನೋ ಅವನಂತೂ ಸಾಯೋದಂತೂ ಧರ್ಮತಃ ನಿಶ್ಚಿತವಾಗಿದೆ. ಕೌರವರೇ, ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಧೃತರಾಷ್ಟ್ರನ ಮಕ್ಕಳ ಜೀವನ ಉಳಿಯುತ್ತೆ ಅಂತಂದ್ರೆ ಅದು ಯಾವಾಗ ಅಂತಂದ್ರೆ ಯುದ್ಧದಿಂದ ದೂರ ಇದ್ದಾಗ ಮಾತ್ರ ಅದು ಸಾಧ್ಯ. ಯುದ್ಧ ಮಾಡಿದ್ರೆ ಯಾರು ಉಳಿಯೋದಿಲ್ಲ, ಈ ಮಾತು ನಿಶ್ಚಿತವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇನ್ನೊಂದೇನು ಹೇಳ್ತಾನೆ, ಏನು ಅಂತಂದ್ರೆ, ನಾನು ಸಂಗ್ರಾಮ ಭೂಮಿಯಲ್ಲಿ ಕರ್ಣ ಮತ್ತೆ ಧೃತರಾಷ್ಟ್ರನ ಮಕ್ಕಳನ್ನ ಕೊಂದು ಕೌರವರ ರಾಜ್ಯವನ್ನೆಲ್ಲ ನಾನು ಗೆದ್ಕೊಳ್ತೀನಿ. ಯಾವ ರೀತಿ ಅಜಾತ ಶತ್ರು ಮಹಾರಾಜ ಯುಧಿಷ್ಠಿರನ ಶತ್ರುಗಳ ಸಂಹಾರದಲ್ಲಿ ನನ್ನನ್ನು ಸಫಲ ಮನೋರಥರು ಅಂತ ತಿಳ್ಕೊಂಡಿದ್ದಾರೋ, ಅದೇ ರೀತಿ ಅದೃಷ್ಟದ ನಾಥನಾದಂತಹ ಶ್ರೀಕೃಷ್ಣನಿಗೂ ಕೂಡ ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ಅಂದರೆ ಈ ಯುದ್ಧ ಆಯಿತು ಅಂತಂದರೆ ನಾನು ಕರ್ಣನನ್ನೂ ಬಿಡೋದಿಲ್ಲ ಮತ್ತು ಧೃತರಾಷ್ಟ್ರ ಮಕ್ಕಳನ್ನೂ ಬಿಡೋದಿಲ್ಲ. ಅವರನ್ನೆಲ್ಲ ಕೊಂದು ಈ ರಾಜ್ಯವನ್ನು ಪಡ್ಕೊಳ್ತೀನಿ. ಆಮೇಲೆ ಮಹಾರಾಜ ಯುಧಿಷ್ಠಿರ ಇದ್ದಾನಲ್ಲ, ಅವನು ಶತ್ರುಗಳ ಸಂಹಾರದಲ್ಲಿ ನಮ್ಮನ್ನು ಸಫಲ ಮನೋರಥರು ಅಂತ ತಿಳ್ಕೊಂಡಿದ್ದಾರೋ, ಅಂದರೆ ನೀವೆಲ್ಲ ಶತ್ರುಗಳನ್ನು ಗೆದ್ದೇ ಗೆಲ್ತೀರಾ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಂಡಿದ್ದಾರಲ್ಲ, ಅದೇ ರೀತಿ ಕೃಷ್ಣನಿಗೂ ಕೂಡ ಇದರಲ್ಲಿ ಸಂದೇಹ ಇಲ್ಲ. ನಾನು ಸ್ವತಃ ಕೂಡ ಸಮಾಧಾನನಾಗಿ ನನ್ನ ಬುದ್ಧಿಯಿಂದ ನೋಡ್ತಾ ಇದ್ದೀನಿ. ಈಗ ನನಗೆ ಯುದ್ಧದ ಭಾವಿ ರೂಪ ಹೀಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅಂದರೆ ಅವನಿಗೆ ಮುಂದೆ ಏನಾಗುತ್ತೋ, ಅಂದರೆ ದೂರದೃಷ್ಟಿ ದಿವ್ಯದೃಷ್ಟಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದೆ ಅವನಿಗೆ. ಅದಕ್ಕೋಸ್ಕರ ಅವನಿಗೆ ಗೊತ್ತಾಗ್ತಾ ಇದೆ ಯುದ್ಧ ಆದರೆ ಏನೇನೆಲ್ಲ ಆಗುತ್ತೆ ಅಂತಂದ್ಬಿಟ್ಟು. ಅವನು ಹೇಳ್ತಾನೆ, ನನ್ನ ಯೋಗ ದೃಷ್ಟಿ ಕೂಡ ಭವಿಷ್ಯ ದರ್ಶನದಲ್ಲಿ ತಪ್ಪು ಮಾಡೋದಿಲ್ಲ. ಅಂದರೆ ನಾನು ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನೋಡುವಷ್ಟು ಸಾಮರ್ಥ್ಯ ನನಗಿದೆ. ಆ ಒಂದು ಯೋಗ ದೃಷ್ಟಿಯಿಂದ ನಾನು ನೋಡ್ತಾ ಇದ್ದೀನಿ. ಇದರಲ್ಲಿ ಏನೇನಾಗುತ್ತೆ ಅಂತ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯುದ್ಧ ಮಾಡೋದ್ರಿಂದ ಧೃತರಾಷ್ಟ್ರನ ಮಕ್ಕಳು ಜೀವಂತವಾಗಿ ಇರೋದಿಲ್ಲ. ಯಾವ ರೀತಿ ಗ್ರೀಷ್ಮ ಋತುವಿನಲ್ಲಿ ಅಗ್ನಿ ಪ್ರಜ್ವಲಿತವಾಗಿ, ಅಂದರೆ ಬೇಸಿಗೆಗಾಲ ತುಂಬ ಬಿಸಿಲಿರುತ್ತಲ್ಲ, ಆ ಸಮಯದಲ್ಲಿ ಅಗ್ನಿ ಪ್ರಜ್ವಲಿತವಾಗುತ್ತಲ್ಲ, ಆಗೇನಾಗುತ್ತೆ, ದಟ್ಟವಾಗಿರುವಂಥ ಕಾಡನ್ನು ಕೂಡ ಅದು ಸುಟ್ಟು ಬಿಡುತ್ತಲ್ಲ. ಅದೇ ರೀತಿ ನಾನು ಅಸ್ತ್ರವಿದ್ಯೆಯ ವಿಭಿನ್ನ ರೀತಿಯ ಬೇರೆ ಬೇರೆ ರೀತಿಯ ಅಸ್ತ್ರಗಳು ಅದೆಲ್ಲ ಗೊತ್ತಿದೆ ಅವನಿಗೆ. ಅದು ಯಾವುದು ಅಂತಂದರೆ ಸ್ಥೂಣಕರ್ಣ,
ಪಾತುಪತಾಸ್ತ್ರ, ಬ್ರಹ್ಮಾಸ್ತ್ರ ಮತ್ತೆ ಇಂದ್ರಾಸ್ತ್ರ ಮುಂತಾದ ಬೇಕಾದಷ್ಟು ಮಹಾನ್ ಅಸ್ತ್ರಗಳಿದೆ ನನ್ನ ಹತ್ರ. ಅದನ್ನೆಲ್ಲ ಪ್ರಯೋಗ ಮಾಡಿ ಯಾರನ್ನೂ ಕೂಡ ಬಾಕಿ ಬಿಡೋದಿಲ್ಲ. ಅಂದ್ರೆ ಕೆಲವರು ಮಹಾರಥಿಗಳಿರ್ತಾರೆ, ಕೆಲವರು ತುಂಬಾನೇ ಶಕ್ತಿಶಾಲಿಗಳಿರ್ತಾರೆ. ಅವ್ರಿಗೆಲ್ಲ ಯಾವ್ಯಾವ ಒಂದು ಅಸ್ತ್ರಗಳನ್ನ ಉಪಯೋಗ ಮಾಡ್ಬೇಕೋ ಅಂಥವ್ರಿಗೆಲ್ಲ ಅಂತಂತ ಅಸ್ತ್ರಗಳನ್ನ ಉಪಯೋಗ ಮಾಡಿ ನಾನು ಕೊಂದೇ ಕೊಲ್ತೀನಿ, ಕೊಲ್ಲದೆ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಸಂಜಯನೇ, ನೀನು ಅವರಿಗೆ ಸ್ಪಷ್ಟವಾಗಿ ತಿಳಿಸ್ಬಿಡು. ನನ್ನ ಈ ದೃಢ ಮತ್ತೆ ಉತ್ತಮ ನಿಶ್ಚಯ ಅನ್ನೋದನ್ನ ನೀನು ಅವ್ರಿಗೆ ತಿಳಿಸು, ನಾನು ಮಾಡೇ ಮಾಡ್ತೀನಿ ಅಂತಂದ್ಬಿಟ್ಟು. ಅದೇನು ಅಂತಂದ್ರೆ, ನಾನು ಈ ರೀತಿ ಮಾಡಿದಾಗಲೇ ನನಗೆ ಶಾಂತಿ ಅನ್ನೋದು ಸಿಗತ್ತೆ. ಅದಕ್ಕೋಸ್ಕರನೇ ಅವರು ಅದನ್ನ ಮಾಡಬೇಕು. ಯಾವುದನ್ನು ಮಾಡಬೇಕು? ವೃದ್ಧರಾದಂತಹ ಭೀಷ್ಮ, ಕೃಪಾಚಾರ್ಯ, ದ್ರೋಣಾಚಾರ್ಯ, ಅಶ್ವತ್ಥಾಮ ಮತ್ತು ಬುದ್ಧಿವಂತರಾದಂತಹ ವಿದುರರು ಏನು ಹೇಳ್ತಾರೋ ಆ ರೀತಿ ಮಾಡಿದಾಗಲೇ ಕೌರವರು ಜೀವಂತವಾಗಿರೋದಕ್ಕೆ ಸಾಧ್ಯ. ಆಯ್ತಾ? ಇಲ್ಲಿ ಅವ್ರು ಹೇಳಿದ್ದನ್ನು ಮಾಡಬೇಕು ಅಂತ ಹೇಳ್ತಾನಲ್ಲ, ಯಾರು ಹೇಳಿದ್ದು? ಹಿರಿಯರು, ವೃದ್ಧರು ಅಂತಂದ್ರೆ ಏನು? ತಿಳುವಳಿಕೆಯಲ್ಲಿ ಮೆಚುರಿಟಿ ಇರುವಂಥವ್ರು. ಅಂಥವ್ರು ಯಾರಿದಾರಲ್ಲಿ? ಭೀಷ್ಮ, ಕೃಪಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ವಿದುರ ಇದ್ದಾನೆ. ಆದ್ರೆ ಇವ್ರ ಮಾತೆಲ್ಲ ಅವನೆಲ್ಲಿ ಕೇಳ್ತಾನೆ? ಕೇಳೋದಿಲ್ಲ ದುರ್ಯೋಧನ ಅಲ್ವಾ? ಅವ್ರ ಮಾತು ಕೇಳಿ ಅವ್ರ ಮಾತು ಕೇಳಿದಾಗ ಮಾತ್ರ ಇವರೆಲ್ಲ ಜೀವಂತವಾಗಿರೋದಕ್ಕೆ ಸಾಧ್ಯ. ಇವರೆಲ್ಲರಿಗೂ ಕೂಡ ಈ ಯುದ್ಧ ಇಷ್ಟ ಇಲ್ಲ, ಮತ್ತೆ ಪಾಂಡವರಿಗೆ ಈ ರೀತಿ ಮೋಸ ಮಾಡ್ತಾ ಇರೋದು ಕೂಡ ಇಷ್ಟ ಇಲ್ಲ. ಆದರೂ ಕೂಡ ನಾವು ಈ ರಾಜ್ಯದ ಅನ್ನವನ್ನ ತಿಂದಿದೀವಿ, ಇದು ನಮ್ಮನ್ನ ಸಾಕ್ತಾ ಇದೆ ಅನ್ನುವಂತ ಕಾರಣಕ್ಕೆ, ಋಣವನ್ನ ತೀರಿಸುವಂತ ಒಂದು ಕಾರಣಕ್ಕೋಸ್ಕರ ಅವರು ಯುದ್ಧಕ್ಕೆ ಒಪ್ಕೊಂಡಿರ್ತಾರೆ ಹೊರತು ಈಗಲೂ ಕೂಡ ಅವರು ಪಾಂಡವರಿಗೆ ಮಾಡ್ತಾ ಇರೋದು ಅವರು ಸರಿ ಇಲ್ಲ ಅಂತಾನೆ ಹೇಳೋದು. ಅದಕ್ಕೋಸ್ಕರನೇ ಅವ್ರಿಗೇನು ಕೊಡಬೇಕೋ ಕೊಟ್ಬಿಟ್ಟು ಆರಾಮಾಗಿ ನೀನು ಚೆನ್ನಾಗಿರು ಅಂತಾನೆ ಹೇಳ್ತಾರೆ. ಆದರೆ ಅವ್ರ ಮಾತು ಇವ್ನು ಕೇಳಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಮತ್ತು ಈ ಮಾತನ್ನು ಸ್ಪೆಷಲಾಗಿ ಹೇಳು ಅಂತಲೂ ಹೇಳ್ತಾ ಇದ್ದಾನೆ. ಸ್ಪಷ್ಟವಾಗಿ ತಿಳಿಸ್ಬಿಡು ಅವನಿಗೆ. ಏನು ಅಂತಂದರೆ, ನನಗೆ ಇವರನ್ನೆಲ್ಲ ಕೊಂದಾಗಲೇ ನನಗೆ ಶಾಂತಿ ಅನ್ನೋದು ಸಿಗೋದು, ಅಥವಾ ಅವರು ವೃದ್ಧರಾಗಿರುವಂಥ ಭೀಷ್ಮ ಮತ್ತು ಗುರುಗಳಿದಾರಲ್ಲ ಅವರು, ವಿದುರರು, ಇವ್ರ ಮಾತು ಕೇಳಿದ್ರೆ ಆಗ ಕೌರವರು ಜೀವಂತವಾಗಿರ್ತಾರೆ. ಇಲ್ಲ ಅಂದರೆ ಎಲ್ಲರನ್ನೂ ಕೂಡ ನಾವು ಸಾಯಿಸ್ತೀವಿ ಅಥವಾ ಯುದ್ಧದಲ್ಲಿ ನಾಶ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನ ಸಂಜಯನ ಮೂಲಕ ದುರ್ಯೋಧನ ಮತ್ತು ಧೃತರಾಷ್ಟ್ರಾದಿ ಎಲ್ಲರಿಗೂ ಕೂಡ ಅವನು ಕಳಿಸ್ಕೊಟ್ಟಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.